ಸದನದಲ್ಲಿ ಇದಕ್ಕೆ ಸಂಪೂರ್ಣ ಹಂಗಾಮ ನಡೀತಾ ಇದೆ. ಇನ್ನು ದೇಶದ್ರೋಹಿಗಳಿಗೆ ಗುನ್ನಾ ಹಾಕುವಂತ ಕೆಲಸವನ್ನು ಮೋದಿ ಮಾಡಿದ್ದಾರೆ. ನಜೀರ್ ಅಹಮದ್ ವಿರುದ್ಧ ಸಭಾಪತಿ ಕ್ರಮ ಕೈಗೊಳ್ಳಬೇಕು, ಇದು ರವಿಯವರ ಆಗ್ರಹ. ನಾವು ದೂರು ಕೊಟ್ಟಿದ್ದೀವಿ, ಕ್ರಮಕ್ಕೆ ಆಗ್ರಹ ಮಾಡಿದ್ದೀವಿ. ದೇಶದ ಜನ ಮೋದಿಯವರನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಸಹನೆ ಇಲ್ಲದಂಥ ದ್ರೋಹಿಗಳು ಈ ರೀತಿ ಮಾತಾಡ್ತಾರೆ ಅಂತ ಆರೋಪಿಸಿದ್ದಾರೆ ರವಿ. ಜೀರೋ ಟಾಲರೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರದ್ದು ಯಾವುದೋ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಸಂಬಂಧ ನಜೀರ್ ಅಹಮದ್ ಅವರಿಗೆ ಇರ್ಬೋದು. ಆ ಸಂಕಟದಲ್ಲಿ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತಾರೆ. ಸಭಾಪತಿಗಳು ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಈಗಾಗಲೇ ನಾವು ಸದನದಲ್ಲಿ ದೂರನ್ನು ಕೊಟ್ಟಿದ್ದೇವೆ, ಆಗ್ರಹವನ್ನು ಮಾಡಿದ್ದೇವೆ, ಅವ್ರ ಕ್ರಮ ಕೈಗೊಳ್ಳಬೇಕು. ಮತ್ತು ಕೆಲವೊಮ್ಮೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೇನು ಸಾಧ್ಯ ಆಗದೇ ಇದ್ದಾಗ ಈ ಥರ ವಿವಾದಗಳನ್ನು ಹುಟ್ಟಾಕೋದು, ಕೆರಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ. ಅವರಿಗೆ ತಿಮ್ಮಾಪುರ್ ಅವರ ಭ್ರಷ್ಟಾಚಾರ ಹೇಳಕ್ಕೆ ಉತ್ತರ ಇರಲಿಲ್ಲ. ಅವರಿಗೆ ಆ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾವ್ಯಾವ ಕುಟುಂಬ ಭಾಗಿಯಾಗಿತ್ತು. ಆ ತಮ್ಮಣ್ಣನವರು ಅರೆಸ್ಟ್ ಆದ್ನಲ್ಲ, ಅವನ್ನ ಯಾರಿಗೆ ಸಂಬಂಧಿಕ, ಇವೆಲ್ಲ ದುರ್ಬೀನ ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೇಲ್ನೋಟಕ್ಕೆ ಕೇಳಿದ್ರು ಸಾಕು, ಸತ್ಯ ಏನು ಅಂತ ಹೊರಗೆ ಬರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಷಯಾಂತರ ಮಾಡೋದಕ್ಕೇ ಈ ರೀತಿ ಕೆದಕೋ ಕೆಲಸ ಮಾಡಿದ್ದಾರೆ. ಏನೇ ಹೇಳಿ, ಒಂದು ಗಾದೆ ಮಾತಿದೆ,